ಜೈ ಹಿಂದ್. ಎಸ್ ಎಸ್ ಸಿ ಜಿ ಡಿ 2024ಕ್ಕೆ ಸೆಲೆಕ್ಷನ್ ತೆಗೆದುಕೊಳ್ಬೇಕಂತ ಅನ್ಕೊಂಡಿರುವಂತಹ ಅಭ್ಯರ್ಥಿಗಳಿಗಾಗಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ನಾನು ನೀಡಲಿಕ್ಕೆ ಹೋಗ್ತಾ ಇದ್ದೇನೆ. ಅದು ಏನು ಅಂತಂದರೆ ಫೇಕ್ ಡೊಮೆಸಿಲ್ ಬಗ್ಗೆ ಇರುವಂಥದ್ದು ಅಂತಂದರೆ ಸುಳ್ಳು ಸುಳ್ಳು ಇರುವಂತಹ ಒಂದು ರಹವಾಸಿಯನ್ನು ತೆಗೆದುಕೊಂಡಿರ್ತಕ್ಕಂತಹ ಅಭ್ಯರ್ಥಿಗಳಿಗಾಗಿ. ಹಾಗೇನಾದರೂ ಇದ್ದರೆ ಆಮೇಲೆ ಅಂತಹ ಅಭ್ಯರ್ಥಿಗಳು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡ್ರಿ. ಯಾಕಂತಂದರೆ ಇದು ನಿಮ್ಮ ಒಂದು ತಪ್ಪು ಇರ್ತಕ್ಕಂಥದ್ದು ನಿಮ್ಮ ಜಾಬ್ನು ಹೋಗುತ್ತೆ, ನಿಮಗೆ ಯಾವುದೇ ಜಾಬ್ನು ಕೂಡ ಸಿಗೋದಿಲ್ಲ, ನಿಮ್ಮ ಮೇಲೆ ಕೇಸ್ ಆಗುತ್ತೆ, FIR ಆಗುತ್ತೆ, ಆಮೇಲೆ ನಿಮ್ಮ ಕರಿಯರ್ ನಿಮ್ಮ ಫ್ಯೂಚರ್ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ. ಏನಿದು ಫೇಕ್ ಡೊಮಿಸೈಲ್ ಇರ್ತಕ್ಕಂಥದ್ದು ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದ್ರ ಸಲುವಾಗಿಯೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಆ ರೀತಿ ಫೇಕ್ ಡೊಮೆಸಿಲ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿದ್ರೆ ಅವ್ರಿಗೆ ಏನು ಮಾಡಬೇಕು ಈಗ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಇಲ್ಲಿ ನೋಡಬಹುದು, ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಬಹಳಷ್ಟು ಕ್ಯಾಂಡಿಡೇಟ್ಸ್ಗಳಿಗೆ, ಯಾರೆಲ್ಲ ಈಗಾಗಲೇ ಜಾಬನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಅಂತಂದರೆ 2021 ಮತ್ತು 2022ರಲ್ಲಿ ಮಿನಿಮಮ್ ಇರ್ತಕ್ಕಂಥದ್ದು 5,000 ಪ್ಲಸ್ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಫೇಕ್ ಡೊಮಿಸೈಲ್ ಇರ್ತಕ್ಕಂಥದ್ದು ಮಾಡಿಕೊಂಡು ಅವರು ಜಾಬನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಇರ್ತಕ್ಕಂಥದ್ದು SSC ದವರಿಗೂ ಹೋಗಿದೆ. ಈ ಫೇಕ್ ಡೊಮಿಸೈಲ್ ಏನು ಅಂತಂದರೆ ಕೆಲವೊಬ್ಬರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ, ಈಗ ಉತ್ತರ ಪ್ರದೇಶದವರಾಗಿರ್ಬಹುದು, ಆಮೇಲೆ ಬಿಹಾರದವರಾಗಿರ್ಬಹುದು, ಅಥವಾ ಬೇರೆ ಯಾವುದೇ ರಾಜ್ಯದವರಾಗಿರ್ಬಹುದು. ಆ ರಾಜ್ಯದವರು ಇಲ್ಲಿ ಬಿಹಾರ್, ಉತ್ತರ ಪ್ರದೇಶ, ಜಾರ್ಖಂಡ್ ಆ ಸೈಡ್ ಇರ್ತಕ್ಕಂಥದ್ದು ಬಹಳಷ್ಟು ಕಟ್ ಆಫ್ ಇರ್ತಕ್ಕಂಥದ್ದು ಬಹಳಷ್ಟು ಹಾಯ್ ನಿಲ್ಲುತ್ತೆ, ಅಲ್ಲಿ ಅತಿ ಹೆಚ್ಚಾಗಿ ಕಟ್ ಆಫ್ ನಿಲ್ತಾ ಹೋಗುತ್ತೆ ಅಲ್ಲಿ. ಅದರ ಸಲುವಾಗಿ ಕೆಲವೊಬ್ರು ವಿದ್ಯಾರ್ಥಿಗಳು ಇದೇ ರಾಜ್ಯದ್ದು ಅಂತ ಹೇಳ್ತಾ ಇಲ್ಲ ನಾನು, ಬೇರೆ ರಾಜ್ಯದವರು ಏನು ಮಾಡ್ತಾರೆ ಅಂತಂದರೆ, ಬೇರೆ ರಾಜ್ಯ ಅಂತಂದರೆ ಈ ರೀತಿ ಇರುವಂತಹ ಹಾಯ್ ಕಟ್ ಆಫ್ ಇರುವಂತಹ ರಾಜ್ಯದ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಲೋ ಕಟ್ ಆಫ್ ಇರುವಂತಹ ರಾಜ್ಯಕ್ಕೆ ಅಪ್ಲಿಕೇಶನನ್ನು ಹಾಕ್ತಾರೆ. ಅಂತಂದರೆ ಲೋ ಕಟ್ ಆಫ್ ಎಲ್ಲಿ ನಿಲ್ಲುತ್ತಲ್ಲ ಆ ರಾಜ್ಯದಲ್ಲಿ ಎಕ್ಸಾಮನ್ನು ಬರೀತಾರೆ. ಅಲ್ಲಿಯ ಒಂದು ಡೊಮೆಸಿಲ್ ಅಂತಂದರೆ ರಹವಾಸಿ ಇರ್ತಕ್ಕಂಥದ್ದು ಆ ರಾಜ್ಯದ ತೆಗೆಸ್ಕೊಳ್ತಾರೆ ಅವರು. ಈ ಉದಾಹರಣೆಗೆ ನಾವು ಹೇಳೋದಾದರೆ, ಆಸಾಂ ರಾಜ್ಯದಲ್ಲಿ ಬಹಳಷ್ಟು ಕಡಿಮೆ ಕಟ್ ಆಫ್ ನಿಲ್ಲುತ್ತೆ, ಇಲ್ಲಿ 60ರಿಂದ 65 ಮಾರ್ಕ್ಸ್ಗಳನ್ನು ನೀವು ತೊಗೊಂಡ್ರಿ ಅಂತಂದರೆ ಸೆಲೆಕ್ಷನ್ ಆಗ್ತೀರಾ. ಅದೇ ರೀತಿ ಇರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಬಹಳಷ್ಟು ಕಡಿಮೆ ಕಟ್ ಆಫ್ ನಿಲ್ಲುತ್ತೆ. ಆಮೇಲೆ ವೆಸ್ಟ್ ಬೆಂಗಾಲ್ದಲ್ಲಿಯೂ ಕೂಡ ಕಟ್ ಆಫ್ ಇರ್ತಕ್ಕಂಥದ್ದು ಕಡಿಮೆ ನಿಲ್ಲುತ್ತೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಬೇರೆ ರಾಜ್ಯ ನಮ್ಮಲ್ಲಿ ಬಹಳ ಹಾಯ್ ಇದೆ ಬಿಡಪ್ಪ ಅಂತ ಹೇಳಿ ಅವರು ಆಸಾಂ ರಾಜ್ಯಕ್ಕೆ ಹೋಗ್ತಾರೆ, ಕರ್ನಾಟಕಕ್ಕೆ ಹೋಗ್ತಾರೆ, ವೆಸ್ಟ್ ಬೆಂಗಾಲಕ್ಕೆ ಹೋಗ್ತಾರೆ, ಅಲ್ಲಿಯ ಒಂದು ರಹವಾಸಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಹಂಗೆ ಮಾಡಿ 2021-22ರಲ್ಲಿ 5,000 ಜನ ವಿದ್ಯಾರ್ಥಿಗಳು ಜಾಬನ್ನು ತೆಗೆದುಕೊಂಡಾರಂತೆ. ಹಾಗಾಗಿ ಈ ಫೇಕ್ ಡೊಮಿಸೈಲ್ ಈಗ ನಿಮಗೆ ಗೊತ್ತಾಗಿರಬಹುದು ಅಂತಂದರೆ, ನಾವು ಯಾವ ರಾಜ್ಯದವ್ರು ಇದ್ದೇವೆ ಆ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯದ ರಹವಾಸಿಯನ್ನು ತೆಗೆದುಕೊಂಡು ಜಾಬನ್ನು ತೆಗೆದುಕೊಳ್ಳೋದು, ಅದಕ್ಕೆ ನಾವು ಫೇಕ್ ಡೊಮಿಸೈಲ್ ಅಂತ ಕರಿತಾ ಇದ್ದೇವೆ. ಹಾಗೆ ಮಾಡಿರುವಂತಹ ಈಗಾಗಲೇ ಯಾರು ಈ ರೀತಿ ಜಾಬನ್ನು ತೆಗೆದುಕೊಂಡಾರೆ ಅಂತಹ ಅಭ್ಯರ್ಥಿಗಳಿಗೆ ಈಗಾಗಲೇ ಮನಿ ಕಳ್ಸಾಕತ್ತಾರ ಅವ್ರು. ಈಗಾಗಲೇ ಇದು ಒಂದು ಲೆಟರ್ ಬಂದಿರತಕ್ಕಂಥದ್ದು ಒಂದು ವಿದ್ಯಾರ್ಥಿಗೆ, ಒಬ್ಬ ಅಪಾಯಿಂಟ್ ಆಗಿರ್ತಕ್ಕಂತಹ ಒಬ್ಬ ಹುಡುಗ. ಅವನಿಗೆ ಅಪಾಯಿಂಟ್ ಆಗಿರ್ತಕ್ಕಂಥದ್ದು BSFದಲ್ಲಿ ಅಪಾಯಿಂಟ್ ಆಗಿದೆ. 27/10/2023ಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಅವನಿಗೆ ಕೊಟ್ಟಿದ್ರು, ಟ್ರೈನಿಂಗ್ದಲ್ಲಿ ಇದ್ದಾರೆ. ಈಗ ಅವರು ಫೇಕ್ ಡೊಮೆಸಿಲ್ ಮಾಡಿರುವ ಒಂದು ಕಾರಣದಿಂದ ಅವರನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸಸ್ಪೆಕ್ಟೆಡ್ ಆಗ್ಯಾರ ಅವರು. ಅದ್ರ ಸಲುವಾಗಿ ಈ ಒಂದು ಅವರ ಕ್ಯಾಂಡಿಡೇಚರ್ ಇರ್ತಕ್ಕಂಥದ್ದು ಅವ್ರದ್ದು ಕ್ಯಾನ್ಸಲ್ ಮಾಡಿದೇವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಓನ್ಲಿ ಕ್ಯಾನ್ಸಲ್ ಮಾಡಿ ಬಿಡ್ತಾ ಇಲ್ಲ ಅವರು. ನೋಡ್ರಿ ಇಲ್ಲಿದೆ, ಈಗ ಅವರು ಬರೀ ಕ್ಯಾನ್ಸಲ್ ಮಾಡಿ ನಿಮ್ಗೆ ಜಾಬ್ ಇಲ್ಲ ಅಂತೇಳಿ ಮನಿ ಕಳ್ಸಾಕತ್ತಿಲ್ಲ ಅವರು. ಈಗ ಎಷ್ಟು ದಿನ ಅವರು ಅಲ್ಲಿ ಟ್ರೈನಿಂಗ್ದಲ್ಲಿ ಎಷ್ಟು ದಿನ ಇರ್ತಕ್ಕಂಥದ್ದು ಅವರು ಟ್ರೈನಿಂಗ್ದಲ್ಲಿ ಅಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟು ಖರ್ಚಾಗಿದೆ, ಆಮೇಲೆ ಎಷ್ಟು ಸ್ಯಾಲ್ರಿ ಇರ್ತಕ್ಕಂಥದ್ದು ತೆಗೆದುಕೊಂಡಾರೆ, ಅಷ್ಟು ಎಲ್ಲ ಸ್ಯಾಲ್ರಿಯ ಡಬಲ್ ಇರ್ತಕ್ಕಂಥದ್ದು ಅಮೌಂಟ್ ಇರ್ತಕ್ಕಂಥದ್ದು ಅಲ್ಲಿ ಕಟ್ಟಿ ಹೋಗ್ಬೇಕು ಅವರು. ಎಷ್ಟು ತಿಂಗಳ ಸ್ಯಾಲ್ರಿ ತೊಗೊಂಡಾರಲ್ಲ ಅದಕ್ಕಿಂತ ಡಬಲ್ ಇರ್ತಕ್ಕಂಥದ್ದು ಸ್ಯಾಲ್ರಿ ಅಮೌಂಟನ್ನು ಅವರು ಕಟ್ಟಿ ಹೋಗಬೇಕಾಗುತ್ತೆ. ಇಷ್ಟಕ್ಕೆ ಅಲ್ಲ, ಇದಾದಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಪೂರ್ಣವಾಗಿ ಇನ್ನೊಂದು ಸಲ ನಿಮ್ಮ ಮೇಲೆ ವೆರಿಫಿಕೇಷನ್ ಇರ್ತಕ್ಕಂಥದ್ದು ಬರುತ್ತೆ ಅಂತೆ ಅವ್ರಿಗೆ. ಇನ್ನೊಂದು ಸಲ ವೆರಿಫಿಕೇಷನ್ಗೆ ಬರುತ್ತೆ. ವೆರಿಫಿಕೇಷನ್ ಆದಮೇಲೆ ಮತ್ತೆ ಅವ್ರ ಮೇಲೆ ಏನಪ್ಪ ಅಂತಂದ್ರೆ FIR ಇರ್ತಕ್ಕಂಥದ್ದು ಆಗುತ್ತೆ. ಅವ್ರ ಮೇಲೆ ಕೇಸ್ ಮಾಡ್ತೀವಿ, ಅಂತಹ ವಿದ್ಯಾರ್ಥಿಗಳ ಮೇಲೆ ಕೇಸ್ನು ಕೂಡ ಹಾಗೆ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಇದು ಎದಕ್ಕೆ ಬೇಕಾಗಿತ್ತು,
ಹೌದಾ? ಕೇಸ್ ಆಯ್ತಂದ್ರೆ ಮುಗೀತಲ್ರಿ ಮತ್ತೇನು. ಯಾವುದೇ ಜಾಬ್ ಇರ್ತಕ್ಕಂಥದ್ದು ನಿಮ್ಮ ಜೀವನದೊಳಗೆ ನೀವು ತೆಗೆದುಕೊಳ್ಳಿಕ್ಕೆ ಆಗಂಗಿಲ್ಲ. ಗೋರ್ಮೆಂಟ್ ಜಾಬ್ ಯಾವುದೇ ಗೋರ್ಮೆಂಟ್ ಜಾಬ್ ನಿಮಗೆ ಪಡ್ಕೊಲಿಕ್ಕೆ ಆಗಂಗಿಲ್ಲ ಕೇಸ್ ಆಯ್ತು ಅಂತಂದ್ರೆ. ಸೊ ಹಾಗಾಗಿ ಈಗಲೇ ಈ ರೀತಿ ಯಾರಾದರೂ 2024ರಲ್ಲಿ ನಾನು ಈ ರೀತಿನೇ ಮಾಡಿ ಜಾಬ್ ತೆಗೆದುಕೊಳ್ತೇನಿ ಅಂತ ಹೇಳಿ ಯಾರ್ದಾರು ಮನಸ್ಸಿನಲ್ಲಿ ಇದ್ರೆ ಅವ್ರು ಏನು ಮಾಡಬೇಕು ಅಂತಂದ್ರೆ, ಹಾಗೆ ಮಾಡಿಸಿದ್ರ ಅಂತಂದ್ರೆ ಫೇಕ್ ಡೊಮೆಸೈಲ್ ನಿಮ್ಮದು ಇತ್ತು ಅಂತಂದ್ರೆ ನೀವೇನು ಮಾಡಬೇಕು ಅಂತಂದ್ರೆ, ನೀವು ವೆರಿಫಿಕೇಷನ್ಕನ ಹೋಗಬೇಡ್ರಿ. ವೆರಿಫಿಕೇಷನ್ಗೂ ಹೋಗಬೇಡ್ರಿ, ಫಿಸಿಕಲ್ಗೂ ಹೋಗಬೇಡ್ರಿ. ಈ ಸಲ ಫಿಸಿಕಲ್ಗೂ ಹೋಗಬೇಡ್ರಿ, ವೆರಿಫಿಕೇಷನ್ಗೂ ಹೋಗಬೇಡ್ರಿ. ಸುಮ್ಮನೆ ಬಿಟ್ಬಿಡ್ರಿ. ಈ ವರ್ಷ ಬಿಟ್ಟು ಬಿಡ್ರಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಆಗಸ್ಟ್ದಲ್ಲಿ ಮತ್ತೆ ಕಾಲ್ಫಾರ್ಮ್ ಆಗುತ್ತೆ. ಅವಾಗ ನಿಜವಾಗಿರುವಂತಹ ಒಂದು ಡೊಮೆಸಿಲ್ ಇರ್ತಕ್ಕಂಥದ್ದು ತೆಗೆದುಕೊಂಡು ಎಕ್ಸಾಮನ್ನು ಬರೆದು ಪಾಸ್ ಮಾಡಿ ನೀವು ಜಾಬ್ ತೆಗೆದುಕೊಳ್ರಿ. ಡ್ರಾಪ್ ಮಾಡಿಬಿಡ್ರಿ, ಈಗ ಹೋಗಕ್ಕೆ ಹೋಗಬೇಡ್ರಿ. ಓಕೆ. ಸೊ ಇದು ಒಂದೇ ಒಂದು ದಾರಿ ಇರೋದು. ಇಲ್ಲಪ್ಪ ನಾ ಹೋಗ್ತೀನಿ ಫಿಸಿಕಲ್ಗೆ, ಅಲ್ಲಿ ಹೋಗಿ ಅಟ್ಕಾಯಿಸಿ ಕುಂತ್ರಿ. ಯಾಕೆ ಹೇಳಕತ್ತೀನಿ ಅಂತಂದ್ರೆ, ನಾನು 2024ರಲ್ಲಿ ಈಗೇನು ಫಿಸಿಕಲ್ ಆಗ್ತಾವು, ವೆರಿಫಿಕೇಷನ್ ಆಗ್ತೈತಿ, ಡೊಮೆಸಿಲ್ದು ಎಲ್ಲನೂ ಅದು ಭಾಳ ಕ್ಲಿಯರ್ ಆಗಿರ್ತಕ್ಕಂಥದ್ದು ವೆರಿಫಿಕೇಷನ್ ಆಗ್ತಾ ಇದೆ. ಅದರೊಳಗೆ ನೀವು ಖಂಡಿತ 100% ನಿಮ್ಮದು ಫೇಕ್ ಇತ್ತು ಅಂತಂದರೆ 100% ನೀವು ಸಿಕ್ಕಿಬಿಡ್ತೀರ ಅದರೊಳಗೆ. ಅದರ ಸಲುವಾಗಿನೇ ಹೇಳ್ತಾ ಇರುವಂಥದ್ದು. ಹಾಗೆ ಏನಾದರೂ ಮಾಡಿದರೆ ನಿಮ್ಮ ರಾಜ್ಯ ಬೇರೆದಿದೆ, ನಿಮ್ಮ ರಾಜ್ಯ ಬೇರೆದಿದೆ, ನೀವು ಬೇರೆ ರಾಜ್ಯದ್ದು ಒಂದು ರಹವಾಸಿಯನ್ನು ತೆಗೆದುಕೊಂಡಿದ್ರಂತಂದ್ರೆ ನೀವು ಅಲ್ಲಿ ಹೋಗಿ ಸಿಕ್ಕಿಬಿಡೋದು ಗ್ಯಾರಂಟಿ. ಆಮೇಲೆ ಇನ್ನೊಂದು ಬಹಳಷ್ಟು ಜನ ಕೇಳ್ತಾ ಇದ್ರು, ಕೆಲವೊಬ್ಬರು ವಿದ್ಯಾರ್ಥಿಗಳು ಮಹಾರಾಷ್ಟ್ರದಿಂದ ಕಾಲ್ ಮಾಡಿದ್ರು, ಸರ್ ನಮ್ಮದು ನಾವು ಈಗ ಕರ್ನಾಟಕದಲ್ಲಿ ಬಂದು ಇದ್ದೇವೆ, ಕರ್ನಾಟಕದ ನಾವು ಡಾಕ್ಯುಮೆಂಟನ್ನು ತೆಗೆಸ್ಕೊಂಡೇವಿ, ಎಲ್ಲ ಇಲ್ಲಿದೆ ಐತಿ, ನಮಗೇನು ಪ್ರಾಬ್ಲಮ್ ಆಗ್ತೈತೇನೆ ಅಂತೇಳಿ. ಸೊ ನಾನು ಇದನ್ನು ನೋಡಿದೆ. ಸೊ ಇಂಟರ್ನೆಟ್ದಲ್ಲಿ ನಾನು ಇದನ್ನು ಸರ್ಚ್ ಮಾಡಿದೆ. ನೀವು ರಹವಾಸಿ ನಮ್ಮ ಕರ್ನಾಟಕದವರು ಆಗಬೇಕು ಅಂತಂದರೆ ನೋಡ್ರಿ, ಇಲ್ಲಿದೆ ಇಂಪಾರ್ಟೆಂಟ್. ಈಗ ಯಾರೋ ಒಂದು ಕರ್ನಾಟಕದ ಹುಡುಗ ಒಬ್ಬ ಕರ್ನಾಟಕದ ಹುಡುಗ ಇದ್ದಾನೆ ಅಂತ ತಿಳ್ಕೊಡ್ರಿ. ಈಗ ಅಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿಯ ಒಂದು ಹುಡುಗಿಯನ್ನ ಮದುವೆಯಾಗಿ ಇಲ್ಲಿ ತೊಗೊಂಬರ್ತಾನೆ ಅವನು. ಸೊ ಇಲ್ಲಿ ತೊಗೊಂಡು ಬಂದ ತಕ್ಷಣವೇ ಆ ಹುಡುಗಿ ಇರ್ತಕ್ಕಂಥದ್ದು ನಮ್ಮ ರಹವಾಸಿ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗಿ ಆಗೋದಿಲ್ಲ. ಸೊ ನಮ್ಮ ಇಲ್ಲಿ ಕರ್ನಾಟಕದ್ದು ರಹವಾಸಿ ಆಗಬೇಕು ಅಂತಂದರೆ, ಕರ್ನಾಟಕದ ರಹವಾಸಿ ನಿಮಗೆ ಜಾಬ್ಗೆ ಬೇಕಾಗಿತ್ತು ಅಂತಂದರೆ 6 ಇಯರ್ಸ್ವರೆಗೆ ನಮ್ಮ ಕರ್ನಾಟಕದಲ್ಲಿ ಇರಬೇಕಾಗುತ್ತೆ. 6 ವರ್ಷದವರೆಗೆ ನೀವು ಇಲ್ಲಿ ಸ್ಟೇ ಮಾಡಿರಬೇಕಾಗುತ್ತೆ, ಇಲ್ಲಿ ಇರಬೇಕಾಗುತ್ತೆ. ಹಂಗಿದ್ರೆ ಮಾತ್ರ ನಿಮಗೆ ರಹವಾಸಿ. ನೀವೇನೋ ಇದನ್ನ ಮಾಡಿ ಎಲ್ಲ ಆಧಾರ್ ಕಾರ್ಡು ಅದು ಇದು ಮಾಡಿಸ್ಕೊಂಡು ನೀವು ರಹವಾಸಿಯನ್ನು ತಕ್ಕೊಂಡ್ರಿ, ಆಮೇಲೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಅದಕ್ಕೆ ಜವಾಬ್ದಾರಿ ನೀವೇ ಆಗ್ತೀರಾ, ನಿಮ್ಮ ಕರಿಯರ್ ಹಾಳಾಗುತ್ತೆ. ಮತ್ತು ಅದು ಬಿಟ್ಟರೆ ಮತ್ತು FIR ಅದು ಇದು ಬಹಳಷ್ಟು ಪ್ರಾಬ್ಲಮ್ಸ್ಗಳು ಇರ್ತಕ್ಕಂಥದ್ದು ಬರ್ತಾವೆ. ಸೊ ಹಾಗಾಗಿ ಇನ್ನೊಂದು ಸಲ ಹೋಗಿ ಇದು ಕನ್ಫರ್ಮ್ 6 ವರ್ಷ ಅಂತ ಇಂಟರ್ನೆಟ್ದಲ್ಲಿ ತೋರ್ಸಾಕತೈತಿ. ಈಗ ನೀವು ಇಲ್ರಿ ಸರ್ ನಾವು ಇಲ್ಲೇ ಇದ್ದೇವೆ, ಈಗ 3 ವರ್ಷ ಆಗೈತಿ, ನಡೀತೈತಿ ಇಲ್ಲೋ ಅಂತೇಳಿ ಹಂಗೆ ಏನಾದರೂ ನಿಮ್ಮಲ್ಲಿ ಇತ್ತು ಅಂತಂದರೆ ನಿಮ್ಮ ಸಮೀಪದಲ್ಲಿರುವಂತಹ ನಿಮ್ಮ ಸಮೀಪ ಅಥವಾ ನಿಮ್ಮ ತಾಲೂಕಿನಲ್ಲಿರುವಂತಹ ತಹಸೀಲ್ದಾರ್ ಇರ್ತಾರಲ್ಲ, ತಹಸೀಲ್ದಾರ್ ಅವರಿಗೆ ನೇರವಾಗಿ ಹೋಗಿ ಭೇಟಿ ಆಗ್ರಿ. ಹಿಂಗೈತಿ ನಮ್ಮ ಪ್ರಾಬ್ಲಮ್ಮು, ಮತ್ತು ಹಿಂಗೆ ಜಾಬಿಗೆ ನಾವು ಅಪ್ಲೈ ಮಾಡೇವಿ, ಇದು ನಮ್ಮ ರಹವಾಸಿ ನಡಿತೈತೋ ಇಲ್ಲೋ, ಇದು ನಮ್ಮ ಡೊಮೆಸಿಲ್ ಇರ್ತಕ್ಕಂಥದ್ದು ನಾವೇನು ತೆಗ್ಸೇವಿ ಡೊಮೆಸಿಲ್ ನಡಿತೈತೋ ಇಲ್ಲೋ, ಜಾಬ್ಗೆ ಮುಂದೆ ಏನಾರು ಪ್ರಾಬ್ಲಮ್ ಆಗ್ತೈತೇನು, ಹೋಗಿ ಕುಂತು ಅವ್ರ ಜೊತೆಗೆ ನೀಟಾಗಿ ಮಾತಾಡಿ ಕ್ಲಿಯರಿಫಿಕೇಶನ್ ತೊಗೊಂಡು ನೀವು ಮುಂದಿನ ಹೆಜ್ಜೆಯನ್ನು ಇಡ್ರಿ. ಒಂದು ವೇಳೆಗೆ ಅವರು ಆಯ್ತು ಬಿಡ್ರಿ 3 ವರ್ಷ ಆಗಿದೆ ಇಲ್ಲೋ ನಡಿತೈತಿ ಅಂತಂದ್ರೆ ಓಕೆ, ಹೋಗ್ರಿ, ನೀವು ಫಿಸಿಕಲ್ಗೂ ಹೋಗ್ರಿ, ನಿಮ್ಗೆ ವೆರಿಫಿಕೇಷನ್ಗೆ ಬಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬಂತಂದ್ರೆ ಅಲ್ಲಿ ಕೂಡ ಹೋಗ್ರಿ. ಈಗ ನನ್ನ ಪ್ರಕಾರ ಅಂತಂದರೆ 6 ವರ್ಷದವರೆಗೆ ಆದರೂ ನೀವು ನಮ್ಮ ಕರ್ನಾಟಕದಲ್ಲಿ ಇರಬೇಕಾಗುತ್ತೆ. ಅವಾಗ ಮಾತ್ರ ನೀವು ಡೊಮೆಸಿಲ್ಗೆ ಇರ್ತಕ್ಕಂಥದ್ದು ಏನಾಗ್ತೀರಾ, ಎಲಿಜಿಬಲ್ ಆಗ್ತೀರಾ. ಇದನ್ನು ಬಿಟ್ಟು ನಿಮಗೆ ಕನ್ಫ್ಯೂಷನ್ ಇತ್ತು ಅಥವಾ ನೀವು ಒಂದು ಸಲ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಹೋಗಿ ತಹಸೀಲ್ದಾರ್ ಅವರಿಗೆ ಭೇಟಿಯಾಗಿ ಇಂತಹ ಪ್ರಾಬ್ಲಮ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹೋಗಿ ತಹಸೀಲ್ದಾರ್ ಅವರಿಗೆ ಭೇಟಿ ಆಗ್ರಿ, ಈ ರೀತಿ ನಾವು ಡೊಮೆಸಿಲ್ ಇಲ್ಲಿ ತೆಗೆಸ್ಕೊಂಡೇವಿ, ಸೊ ಇದು ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಎಷ್ಟು ವರ್ಷ ಇದೆ ಅದಕ್ಕೆ ಮಿನಿಮಮ್, ಎಷ್ಟು ವರ್ಷ ನಾವು ಇಲ್ಲಿ ಕರ್ನಾಟಕದಲ್ಲಿ ಇರಬೇಕಾಗುತ್ತೆ, ಅಲ್ಲಿ ಹೋಗಿ ಅವ್ರಿಗೆ ಕೇಳಿ ವಿಚಾರಿಸಿ ಎಲ್ಲ ಕ್ಲಿಯರ್ ಮಾಡಿಕೊಂಡೇ ಮುಂದಿನ ಹೆಜ್ಜೆಯನ್ನು ಇಡ್ರಿ. ಇಲ್ಲ ಅಂತಂದ್ರೆ ಹಂಗೆ ಹೋಗ್ತೇವ್ರಿ ನಾವು, ಏನು ಆದದ್ದು ನೋಡ್ತೇವೆ ಅಂತಂದ್ರೆ ಅದ ನಿಮಗೆ ಬಿಟ್ಟದ್ದು ಅದು. ಓಕೆ. ಯಾಕಂತಂದ್ರೆ ಈ ಸಲ ಮಾತ್ರ ಡೊಮೆಸಿಲ್ ಮಾತ್ರ ಬಹಳಷ್ಟು ಕ್ಲಿಯರ್ ಆಗಿ ಬಹಳ ಕಟ್ಟುನಿಟ್ಟಾಗಿ ಚೆಕ್ ಆಗಿ ಆಗ್ತೈತಿ. ಅದ್ರ ಸಲುವಾಗಿ ನಾ ಈ ಮಾತು ಹೇಳ್ತಾ ಇದ್ದೇನೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ.
ಓಕೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಸುಳ್ಳು ಫೇಕ್ ಡೊಮೆಸಿಲ್ ಮಾಡ್ಕೊಂಡು ಬೇರೆ ರಾಜ್ಯದ ಹುಡುಗರ ಒಂದು ಏನು ಅಂತಂದ್ರೆ ಜಾಬನ್ನ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ. ಇದು ಒಳ್ಳೇದನ್ನು ಕೂಡ ಅಲ್ಲ. ಹೌದಾ? ಬೇರೆಯವರ ಜಾಬನ್ನ ನೀವು ತೆಗೆದುಕೊಳ್ತಾ ಇದ್ದೀರಾ. ಹೌದಾ? ನಿಮ್ಮ ರಾಜ್ಯ ಯಾವ್ದಿದೆ ಅದೇ ರಾಜ್ಯದೊಳಗನ ಎಕ್ಸಾಮ್ ಅನ್ನ ಬರೀರಿ. ಯಾಕಂತಂದ್ರೆ SSC GDಗೆ ಬರ್ತಕ್ಕಂತಹ ವಿದ್ಯಾರ್ಥಿಗಳು ಬಹಳ ಬಡ ಒಂದು ದಿಂದ ಬರ್ತಕ್ಕಂಥ ಪುವರ್ ದಿಂದ ಬಂದಿರತಕ್ಕಂಥವ್ರು ಇರ್ತಾರೆ. ಅವರ ಒಂದು ಹಕ್ಕನ್ನ ಕಿತ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ ನೀವು. ಅವರ ಹಕ್ಕನ್ನ ಕಿತ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ. ಸೊ ಹಾಗಾಗಿ ನಿಮ್ಮ ರಾಜ್ಯ ಯಾವುದಿದೆ ಅದೇ ರಾಜ್ಯದಲ್ಲಿಯೇ ಎಕ್ಸಾಮ್ ಅನ್ನ ಬರೀರಿ. ಆಮೇಲೆ ನಮ್ಮ ಕರ್ನಾಟಕದವರು ಅಂತೂ ಕರ್ನಾಟಕದವರಗನೆ ಬರ್ದಿರ್ತಾರೆ. ಬೇರೆ ಕಡೆಯವರು ಹೋಗೋದೇ ಇಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಕಡಿಮೆನೇ ನಿಲ್ತೈತಿ SSC GD ಮೆರಿಟ್. ಸೊ ಹಾಗಾಗಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳ ಹುಡುಗಿಯರ ಜಾಬನ್ನ ಕಿತ್ಕೊಳ್ಳಿಕ್ಕೆ ಟ್ರೈ ಮಾಡಕ್ ಹೋಗ್ಬೇಡ್ರಿ. ಇನ್ನು ಮುಂದೆ ನೀವು ಸಿಕ್ ಬೀಳೋದು ಗ್ಯಾರಂಟಿ 100%. ಸೊ ನಿಮಗೆ ಏನಾದರೂ ಡೌಟ್ ಇದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ 8861927838. ಆಮೇಲೆ ಈಗಾಗಲೇ ಎಕ್ಸಾಮ್ ಇರ್ತಕ್ಕಂಥದ್ದು 30ನೇ ತಾರೀಕಿಗಿದೆ, 30/3/2024. ಸೊ ಈ ಎಕ್ಸಾಮ್ ಆದ ತಕ್ಷಣವೇ ಕೀ ಆನ್ಸರ್ ನೋಡ್ಲಿಕ್ಕೆ ನಮಗೆ ಸಿಗ್ತಾ ಇದಾವೆ. ಬಹಳ ಡಿಲೇ ಏನು ಆಗೋದಿಲ್ಲ. ಬಹುಶಃ ಅಟ್ಲೀಸ್ಟ್ ನನಗೆ ಅನ್ಸೋ ಮಟ್ಟಿಗೆ 3 ಡೇಸ್ ಒಳಗಡೆನೆ ನಮಗೆ ಕೀ ಆನ್ಸರ್ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೇನೆ ಕೀ ಆನ್ಸರ್ಸ್ಗಳು ಬಂದಿವೆ ಅಂತ ಹೇಳಿ. ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಅದರ ಮೆಸೇಜ್ ಕೂಡ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರುವಂಥದ್ದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕೆಳಗಡೆ ಹೋಗಿ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅದೇ ರೀತಿ ಆಗಸ್ಟ್ದಲ್ಲಿ ನೀವು ತಯಾರಿಯನ್ನು ನಡೆಸಬೇಕು ಅಂತ ಹೇಳಿ ಮಾಡಿದ್ರೆ ಆಗಸ್ಟ್ ಎಕ್ಸಾಮಕ್ಕೆ 2024 ಕ್ರಾಂತಿವೀರ ಬ್ಯಾಚ್ ನಿಮಗೆ ಅವೈಲೇಬಲ್ ಇದೆ. ಸೊ ಬೇಗನೆ ನೀವು ಜಾಯ್ನ್ ಆಗ್ಬೋದು. ಕನ್ನಡ ಮಾಧ್ಯಮದಲ್ಲಿದೆ. ಇದರಿಂದ ನೀವು 100% ಈ ಒಂದು ಕೋರ್ಸ್ದಿಂದ 100+ ಮಾರ್ಕ್ಸ್ ಬರುವಂತಹ ಒಂದು ಕೋರ್ಸ್ ಇದೆ. ಇದು ಇಷ್ಟು ಮಾಡಿದರೆ ನೀವು. ಸೊ ಹಾಗಾಗಿ ಬೇಗನೆ ಈ ಒಂದು ಬ್ಯಾಚ್ಗೆ ಜಾಯ್ನ್ ಆಗಬಹುದು. ಈ ಬ್ಯಾಚ್ಗೆ ಜಾಯ್ನ್ ಆಗಲು ನಮ್ಮ ಆ್ಯಪ್ ಇದೆ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕ್ರಾಂತಿವೀರ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಓಕೆನಾ? ಸೊ ಫೇಕ್ ಡೊಮೆಸಿಲ್ ಇರ್ತಕ್ಕಂಥವ್ರು ಹುಷಾರಾಗಿರ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ ಇದನ್ನು. ಸೊ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮು, ಫೇಸ್ಬುಕ್ಕು. ಸೊ ಬಹಳಷ್ಟು ಜನರು ಇರ್ತಾರೆ, ಕೆಲವೊಬ್ರು ಇರ್ತಾರೆ ಫೇಕ್ ಡೊಮೆಸಿಲ್ ಇರ್ತಕ್ಕಂಥವ್ರು. ಅವ್ರಿಗೆ ಗೊತ್ತಿರಂಗಿಲ್ಲ ಏನು ಮಾಡ್ಬೇಕೇನಿಲ್ಲ. ಸೊ ಈಗ ಆಗಲೇ ಮಾಡ್ಕೊಂಡಿರ್ತಾರೆ ಅವರು. ಹಂಗೆ ಹೋಗಿಬಿಡ್ತಾರೆ ಪಾಪ. ಅವರು ಹೋಗಿ ಅಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ನಿಮ್ಮ ಫ್ರೆಂಡ್ಸು ಸೊ ಯಾರಿಗಾದರೂ ಹೆಲ್ಪ್ ಆಗೇ ಆಗುತ್ತೆ. ಅವರು ಫ್ಯೂಚರನ್ನು ಹಾಳು ಮಾಡೋದು ಬೇಡ. ಇನ್ನೂ ತಪ್ಪು ಮಾಡಿದ್ದಾರೆ, ಫ್ಯೂಚರ್ ಹಾಳು ಮಾಡೋದು ಬೇಡ. ಈ ಸಲ ಅವರು ಡ್ರಾಪ್ ಮಾಡಿ ಮುಂದಿನ ಸಲ ತಮ್ಮ ರಾಜ್ಯದಲ್ಲಿಯೇ ಬರೀಲಿ. ಅವರು ತಮ್ಮ ಎಕ್ಸಾಮನ್ನು ಅವರು ತಮ್ಮ ರಾಜ್ಯದಲ್ಲಿ ಬರೆದು ಜಾಬನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.